ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನಿಫ್ಟಿ ಟಚಸ್ ನ್ಯೂ ಲೈಫ್ ಟೈಮ್ ಹೈ. ಇವತ್ತೊಂದು ಒಳ್ಳೆ ರ್ಯಾಲಿ ಸ್ಟಾಕ್ ಮಾರ್ಕೆಟ್ಸಲ್ಲಿ. ನಿಫ್ಟಿ ಇಂಟ್ರಾಡೇ ಹೈ 22,619 ಟಚ್ ಆಯಿತು. ಅದರ ಕ್ಲೋಸಿಂಗ್ ಅಷ್ಟು ಹೈ ಆಗಿಲ್ಲ, 22,515 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು ಸ್ವಲ್ಪ ಮೇಲೇ ಹೋಗಿದೆ ಇವತ್ತು. ಸುಮಾರು ಅನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಫ್ಟಿ ಕೆಲವು ವಾರದಲ್ಲಿ 23,000 ಮಾರ್ಕು ಕ್ರಾಸ್ ಆಗುತ್ತೆ ಅಂತ. ನಾವು ನೋಡಬೇಕಾಗತ್ತೆ ಅದು ಎಲೆಕ್ಷನ್ ರಿಸಲ್ಟ್ಸ್ ಮುಂಚೆ ಆಗುತ್ತಾ ಅಥವಾ ಅದಾದಮೇಲೆ ರೀಚ್ ಆಗುತ್ತಾ ಅಂತ. ಇಂಡಿಯಾ ವಿಕ್ಸು, ಇದು ವಾಲಟಿಲಿಟಿ ಇಂಡೆಕ್ಸು, ಅದು ಲಾಸ್ಟ್ 4 ಡೇಸಿಂದ ಕಮ್ಮಿ ಆಗ್ತಾ ಇದೆ. ಸದ್ಯಕ್ಕೆ 11.3 ಇದೆ ಅದರದ್ದು ಲೆವೆಲ್ಲು. ಬಿಗಿನಿಂಗ್ ಆಫ್ ಮಾರ್ಚಲ್ಲಿ 15.5 ಇತ್ತು. ವಿಕ್ಸ್ ಬೀಳ್ತಾ ಇದ್ದಾಗೆ ಒಂದು ಪಾಸಿಟಿವ್ ಟ್ರೆಂಡ್ ಬರುತ್ತೆ ಸ್ಟಾಕ್ ಮಾರ್ಕೆಟ್ಸಲ್ಲಿ. ನ್ಯೂಸ್ ನಂಬರ್ 2, ಗುಡ್ ಸರ್ವಿಸಸ್ ಆ್ಯಕ್ಟಿವಿಟಿ ಗ್ರೋತ್. ಇಂಡಿಯಾದ ಸರ್ವಿಸಸ್ ಆ್ಯಕ್ಟಿವಿಟಿ ಎಕ್ಸ್ಪ್ಯಾಂಡ್ ಆಗಿದೆ ಮಾರ್ಚಲ್ಲಿ, ಅಂದರೆ ಜಾಸ್ತಿ ಆಗಿದೆ. HSBC ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸು ಈ ಸರ್ವಿಸಸ್ ಸೆಕ್ಟರ್ದು 61.2 ಅಂತ ಬಂದಿದೆ. ಇದು ಸ್ಟ್ರಾಂಗೆಸ್ಟ್ ಗ್ರೋತ್ ರೇಟ್ ಇನ್ ದ ಲಾಸ್ಟ್ 13.5 ಇಯರ್ಸು. ಹಾಗೂ ಈ ಫಿಗರು 50ಕ್ಕಿಂತ ಜಾಸ್ತಿ ಇದೆ, ಅದು ಗ್ರೋತ್ ಅಂತ ಕರೀತಾರೆ. 50ಕ್ಕಿಂತ ಕಮ್ಮಿ ಬಂದರೆ ಅಂದರೆ ಕಮ್ಮಿ ಆಗ್ತಾ ಇದೆ ಅಂತ ಆ ಪರ್ಟಿಕ್ಯುಲರ್ ಇಂಡಿಕೇಶನ್ ಕೊಡುತ್ತೆ. ಸಿಮಿಲರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋತು ಆ್ಯಕ್ಚುಲಿ ಹೈ ಲೆವೆಲಲ್ಲಿ ಇದೆ ಸದ್ಯಕ್ಕೆ. ನ್ಯೂಸ್ ನಂಬರ್ 3, 80 ಕಂಪ್ನೀಸ್ ವಿತ್ ಮಾರ್ಕೆಟ್ ಕ್ಯಾಪ್ ಅಬವ್ 1 lakh crores. ಸ್ಟಾಕ್ ಮಾರ್ಕೆಟ್ಸ್ ಲಾಸ್ಟ್ 1 ಇಯರಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಅರೌಂಡ್ 80 ಕಂಪ್ನೀಸ್ ಇದೆ ಇಂಡಿಯಾದಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಕ್ಯಾಪ್ ಆಫ್ ಮೋರ್ ದೆನ್ 1 lakh crores. 2022-23 ಫೈನಾನ್ಷಿಯಲ್ ಇಯರಲ್ಲಿ ಬರೀ 48 ಕಂಪ್ನೀಸ್ ಮಾರ್ಕೆಟ್ ಕ್ಯಾಪ್ ಆಫ್ ಮೋರ್ ದೆನ್ 1 lakh crores ಇತ್ತು, ಹಾಗೂ ಈಗ ಅದು 80 ಆಗಿದೆ. 2023-24 ಫೈನಾನ್ಷಿಯಲ್ ಇಯರಲ್ಲಿ ಝೈಡಸ್ ಲೈಫ್ ಸೈನ್ಸಸ್, TVS ಮೋಟಾರ್ಸು, ಟಾಟಾ ಕನ್ಸ್ಯೂಮರ್, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಈ ಎಲ್ಲ ಕಂಪ್ನೀಸು ಅವರ ಮಾರ್ಕೆಟ್ ಕ್ಯಾಪು 1 ಲಕ್ಷ ಕೋಟಿಗಿಂತ ಜಾಸ್ತಿ ರೀಚ್ ಆದರು. ಹಾಗೂ ಇದು ಬಿಟ್ಟು ಇನ್ನು ಸುಮಾರು ಸ್ಮಾಲರ್ ಕಂಪ್ನೀಸ್ಗೂ ರೀಚ್ ಆಗಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. HDFC ಬ್ಯಾಂಕ್ ಶೇರ್ಸ್ ಇವತ್ತು 3%ಕ್ಕಿಂತ ಜಾಸ್ತಿ ರ್ಯಾಲಿ ಆಗಿದೆ. ಯಾಕಂದರೆ ಒಳ್ಳೆ ಬಿಸ್ನೆಸ್ ಫಿಗರ್ಸನ್ನು ಅನೌನ್ಸ್ ಮಾಡಿದ್ದಾರೆ ಜಾನ್ವರಿ ಟು ಮಾರ್ಚ್ 2024 ಕ್ವಾರ್ಟ್ರಲ್ಲಿ. ಇವತ್ತು 8:30 ವಿಡಿಯೋಲಿ ಇದ್ರ ಬಗ್ಗೆ ತುಂಬ ಡೀಟೇಲ್ಸ್ ಕೊಡ್ತೀವಿ. ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟದು ಇವತ್ತು ಒಂದು ಬಿಸ್ನೆಸ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅವರ ರೆವೆನ್ಯೂ 20% ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 4% ಇವತ್ತು ಮೇಲೋಯಿತು. ಈಗ ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೋಡಾಫೋನ್ ಶೇರ್ಸ್ ಇವತ್ತು 1.4% ಬಿತ್ತು. ಕಂಪ್ನಿ ಅನೌನ್ಸ್ ಮಾಡಿದ್ದಾರೆ ಅವರು ಈ ವಾರದಲ್ಲೇ ಪ್ರಮೋಟರ್ಸಿಗೆ ಈಕ್ವಿಟಿ ಶೇರ್ಸ್ ಅಥವಾ ಕನ್ವರ್ಟಿಬಲ್ ಸೆಕ್ಯೂರಿಟೀಸ್ ಆಗಿ 2,075 ಕೋಟಿ ವರ್ತು ಶೇರ್ಸನ್ನು ಕೊಡ್ತಾರೆ ಅಂತ. ಡಾಬರ್ ಇಂಡಿಯಾ ಶೇರ್ಸು 4.5% ಬಿತ್ತು ಇವತ್ತು, ಯಾಕಂದರೆ ಲೋ ರೆವೆನ್ಯೂ ಗ್ರೋತ್ ಬಂದಿದೆ ಅಂತ ಹೇಳಿದ್ದಾರೆ ಜಾನ್ವರಿ ಟು ಮಾರ್ಚ್ 2024 ಕ್ವಾರ್ಟರ್. ಡಾಬರ್ ಇಂಡಿಯಾ ಶೇರ್ಸು ಲಾಸ್ಟ್ 6 ಮಂತ್ಸಲ್ಲಿ 7% ಬಿದ್ದಿದೆ. ಲಾಸ್ಟ್ 1 ಇಯರಲ್ಲಿ ಅಪ್ರಾಕ್ಸಿಮೇಟ್ಲಿ 3% ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 80 ಪಾಯಿಂಟ್ ಅಪ್ಪು 22,515 ಕ್ಲೋಸ್ ಆಯಿತು. ಸೆನ್ಸೆಕ್ಸು 351 ಪಾಯಿಂಟ್ ಅಪ್ಪು 74,228 ಕ್ಲೋಸ್ ಆಯಿತು. ನೀವು ನೋಡ್ಬೋದು ಇವತ್ತಿನ ಹೈಯೆಸ್ಟು 22,619ವರೆಗೆ ಹೋಗಿತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HDFC ಬ್ಯಾಂಕ್ 3.06% ಅಪ್ಪು, ಐಷರ್ ಮೋಟರ್ಸ್ 2.04% ಅಪ್ಪು, ಟೆಕ್ ಮಹೀಂದ್ರಾ 1.92% ಅಪ್ಪು. ಟಾಪ್ ಲೂಸರ್ಸು ONGC 2.31% ಡೌನು, ಶ್ರೀರಾಮ್ ಫೈನಾನ್ಸ್ 2.24% ಡೌನು, ಅದಾನಿ ಪೋರ್ಟ್ಸ್ 2.17% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 4.88% ಅಪ್ಪು, ಅವೆನ್ಯೂ ಸೂಪರ್ ಮಾರ್ಟ್ 4.13% ಅಪ್ಪು, ಅದಾನಿ ಪವರ್ 3.91% ಅಪ್ಪು. ಟಾಪ್ ಲೂಸರ್ಸು ಡಾಬರ್ ಇಂಡಿಯಾ 4.7% ಡೌನು, ಕೋಲ್ಗೇಟ್ 3.33% ಡೌನು, ICICI ಲೊಂಬಾರ್ಡ್ 3.21% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,393 ಸ್ಟಾಕ್ಸು, ಕಮ್ಮಿ ಆಗಿದ್ದು 873 ಸ್ಟಾಕ್ಸು. ಸೊ 61% ಅಪ್ಪು, 39% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,214 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,102 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,047 per ಗ್ರಾಮು, ಸಿಲ್ವರ್ 79.75 per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 $83.44 rupees, €1 $90.6 rupees. Point number 8,
stocks near 52-week high. ABB India 52-week high 6,622, closing price 6,502. Avenue Supermart 4,715, 52-week high, closing price 4,645. Canara Bank 615, 52-week high, closing price 607. Point number 9, stocks near 52-week low. Dabur 52-week low 502, closing price 506. Point number 10, global cues today. Hong Kong markets ಇವತ್ತು ರಜೆ. Japanese markets 0.81% up, Germany 0.02% up, France 0.04% up, UK 0.43% up, NASDAQ ನಿನ್ನೆ 0.18% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.